1971ರಲ್ಲಿ ಭಾರತ-ಪಾಕಿಸ್ತಾನ ಯುದ್ಧದಲ್ಲಿ ಭಾರತದ ವಿಜಯ ಸಾಧಿಸಿದ ಸ್ಮರಣೆ ಹಿನ್ನೆಲೆಯಲ್ಲಿ ಜಿಲ್ಲಾ ಮಾಜಿ ಸೈನಿಕರ ಸಂಘದ ವತಿಯಿಂದ ಕದ್ರಿ ಹಿಲ್ಸ್ನಲ್ಲಿರುವ ಯೋಧರ ಯುದ್ಧ ಸ್ಮಾರಕದಲ್ಲಿ ವಿಜಯ ದಿವಸ್ ಆಚರಿಸಲಾಯಿತು. ಮಂಗಳೂರಿನ ಕದ್ರಿ ಹಿಲ್ಸ್ನಲ್ಲಿರುವ ಯೋಧರ ಯುದ್ಧ ಸ್ಮಾರಕದಲ್ಲಿ ವಿಜಯ ದಿವಸ್ ಕಾರ್ಯಕ್ರಮ ನಡೆಸಲಾಯಿತು. ಸ್ಮಾರಕದಲ್ಲಿ ಹೂಹಾರ, ಪುಷ್ಪಗುಚ್ಛಗಳನ್ನು ಸಲ್ಲಿಸಿ ವೀರ ಯೋಧರಿಗೆ ನಮನ ಸಲ್ಲಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ವಿಜಯ ದಿವಸ್ ಅನ್ನು ಮತ್ತೊಮ್ಮೆ ಸ್ಮರಿಸುವ ಕಾಯಕವಾಗುತ್ತಿದೆ. ದೇಶ ಕಾಯುವ ಯೋಧರ ಪ್ರಾಣತ್ಯಾಗದ ಮೂಲಕ ನಾವೆಲ್ಲರೂ ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆ ಎಂದರು. ಪ್ರಪಂಚದಲ್ಲೇ ಮೊಟ್ಟ ಮೊದಲನೇ ಬಾರಿಯಾಗಿ ಬೇರೆ ಒಂದು ದೇಶದ ಜನರ ಹಕ್ಕುಗೋಸ್ಕರ, ಅವರ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ದೇಶದ ಸಿಪಾಯಿಗಳು ಮತ್ತು ಆಫೀಸರ್ಸು ಅವರ ಒಂದು ಜೀವವನ್ನು ತ್ಯಾಗ ಮಾಡಲಿಕ್ಕೆ ಮುಂದೆ ಬಂದು ಹೋರಾಟ ಮಾಡಿ ಒಂದು ದೇಶವನ್ನು ಹುಟ್ಟಿಸುವುದಕ್ಕೆ ಕಾರಣಭೂತರಾಗಿರುವಂಥ ಇದೇ ವೇಳೆ ಬ್ರಿಗೇಡಿಯರ್ ಐಎನ್ ರೈ ಅವರು 1971 ಯುದ್ಧ ವಿವರ ನೀಡಿ ಭಾರತವು ಪಾಕಿಸ್ತಾನದ ಮೇಲೆ ವಿಜಯ ಸಾಧಿಸಿದ ದಿನವನ್ನು ಸ್ಮರಿಸಿದರು. And Pathankot, they wanted to destroy our Air Force on the ground. But as things would have it, our Air Force was ready and they took off before they could come and strike. And a little bit of dogfight took place on the sky and they scrambled back to Pakistan. On our way back, they had heavy bombs on their fuselage. ಮಂಗಳೂರು ಪೊಲೀಸ್ ಕಮಿಷನರೇಟ್ನ ಸಂಚಾರ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತೆ ನಜ್ಮಾ ಫಾರೂಕಿ, ಪಾಲಿಕೆ ಸದಸ್ಯೆ ಶಕೀಲಾ ಕಾವಾ, ಸಂಘದ ಮಾರ್ಗದರ್ಶಕ ಕರ್ನಲ್ ಕೆಎಸ್ ಶರತ್ ಭಂಡಾರಿ, ಉಪಾಧ್ಯಕ್ಷ ಕರ್ನಲ್ ಜಯಚಂದ್ರನ್ ಸಹಿತ ಮತ್ತಿತರರು ಉಪಸ್ಥಿತರಿದ್ದರು.